ಕೋಪ ಮಾಡ್ಕೊಳ್ಳಿ. ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಏಕೆ? ಅಣ್ಣ ನಿಮ್ಮ ಬಿಲ್ಡಿಂಗಲ್ಲೇ ಗಾರೆ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದ್ರೂ ಅಪ್ಪಂಗೆ ಹೇಳಿಲ್ಲ. ಅದರಿಂದ ಪೊಲೀಸ್ ಅಪ್ಪಂಗೆ ತುಂಬ ಬೇಜಾರಾಗಿದೆ. ನೀವು ಸತ್ಯ ಹೇಳಿದಿದ್ರು ಮಾವ ಬೇಜಾರು ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವರು ನರಸಿಂಹ ಯಾವುದೋ ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು ಅಂತ ಅನ್ಕೊಂಡಿದ್ರು. ನರಸಿಂಹ ಸುಳ್ಳು ಹೇಳಿದ್ದಾರೆ, ಆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರು ಆಗ್ತಿತ್ತು. ಇವತ್ತು ಆಗಿದೆ ಅದೇನೆ. ಆದರೆ ಅದಕ್ಕೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ದೀಪ ಅವರೇ. ನೋಡಿ, ನರಸಿಂಹ ಅವ್ರಿಗೂ ತುಂಬ ಸ್ವಾಭಿಮಾನ ಇದೆ. ರೀಸೆಂಟಾಗಿ ನಾನು ದಿಶಾ ಅವ್ರ ಜೊತೆ ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಹೋಗಿದ್ದೆ. ಆಗ ಅವರು ನೋಡ್ಬಿಟ್ಟು ನೀವು ಈ ಕೆಲಸ ಎಲ್ಲ ಮಾಡಬೇಡಿ, ನೋಡೋಕ್ಕಾಗ್ತಿಲ್ಲ, ನಮ್ಮ ಆಫೀಸಲ್ಲೇ ಬೇಕಾದ್ರೆ ಯಾವುದಾದ್ರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಒಪ್ಪಲಿಲ್ಲ. ಆಗ ನಾನು ದಿಶಾ ಅವ್ರ ಜೊತೆ ಮಾತಾಡಿದ್ದು ನಡ್ಕೊಂಡಿದ್ದು ನೋಡಿ ಮೋಸ್ಟ್ಲಿ ಅವ್ರು ಏನೋ ತಪ್ಪು ತಿಳ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಮನೆಗೆ ಬಂದು ಜಗಳ ಮಾಡಿರ್ಬೇಕು. ಅಂದ್ರೆ ಇಷ್ಟು ದಿವಸ ಬರೀ ಆಫೀಸಲ್ಲ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಭೇಟಿ ಮಾಡ್ತಿದ್ರ? ಅದು ನನ್ಗೆ ಕೇಳ್ದೆ ಇಷ್ಟೆಲ್ಲ ನಡೆಸಿದೀರಾ? ಓಹೋ, ನೀವ್ ಇದೆಲ್ಲ ಮಾಡೋರು ನಾಳೆ ಅವಳ ಇನ್ನೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರೋ ಏನೋ. ಶೂರಿ, ನಾನು ಅವ್ರ ಜೊತೆ ಸುತ್ತಾಡಕ್ ಹೋಗಿರ್ಲಿಲ್ಲ ರೀ. ನಮ್ಮ ಆಫೀಸ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ತೋರ್ಸಕ್ ಹೋಗಿದ್ದೆ. ಇದನ್ನ ಕೇಳಿಸ್ಕೊಂಡೆ ನಂಗೆ ಹೊಟ್ಟೆ ಉರಿತಿದೆ. ಇನ್ನಮ್ಮಣ್ಣ ಅದನ್ನ ಕಣ್ಣಾರೆ ನೋಡಿದಾನೆ. ಅವನ್ ಬಂದಿಲ್ ಗಲಾಟೆ ಮಾಡಿದ್ರಲ್ಲಿ ಏನ್ ಆಶ್ಚರ್ಯ ಇಲ್ಲ. ಸುಮ್ನೆ ರೀ ಹಸ್ಬೆಂಡ್, ದೂರ ಹೋಗಿ, ಹತ್ರ ಬರ್ಬೇಡಿ. ನಾನಾಗೆ ಕೇಳೋವರೆಗೂ ಈ ವಿಷಯನ ನನ್ಗೆ ಹೇಳೇ ಇಲ್ವಲ್ಲ ನೀವು. ಇವತ್ತೇನೋ ಬಾಯ್ ತಪ್ಪ ಅವಳ ಬಗ್ಗೆ ನಂಗೆ ಹೇಳ್ತೀವಿ. ನನಗ್ ಗೊತ್ತಿಲ್ಲದೆ ಆ ಮಿಟಗ್ಲಾಡಿ ಜೊತೆ ಇನ್ನೇನ್ ಕಳ್ಳಾಟ ಆಡಿದ್ರ ಈಗ್ಲೇ ಹೇಳಿ. ಸತ್ಯೋಗ್ಲ ಹತ್ರ ಏನು ನಡೆದಿಲ್ಲ ರೀ. ಆದ್ರೂ ಅವಳನ್ನ ನೋಡಿದ ತಕ್ಷಣ ನಿಮ್ ಹೊಟ್ಟೆ ಒಳಗಡೆ ಕಪ್ಪೆ ಬಿಟ್ಟಂಗ ಆಡ್ತೀರ ಅಲ್ವಾ? ನಾನಾ? ಇವತ್ತು ಅವಳ ಮನೆಗ್ ಬಂದಾಗ ನಿಮ್ಮ ಅವತಾರ ನಾನ್ ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏನ್ ಕಾಳಜಿ ತೋರ್ಸಿದ್ದು, ಏನ್ ಕಿಸ್ಕೊಂಡ್ ಮಾತಾಡಿದ್ದು. ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಇದೆಲ್ಲ ನಿಮ್ಗೆ ಗೊತ್ತು? ಹಾ, ನಿಮ್ಮ ಅವತಾರನ ನಾನು ಎಲ್ಲೇ ಇದ್ರು ದುರ್ಬೆನ್ ಹಾಕೊಂಡು ನೋಡ್ತಿರ್ತೀನಿ. ನಿಮ್ಮ ಆಟಗಳೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಪರವಾಗಿಲ್ಲ ರೀ, ನಿಮ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಇದೆ. ಅಪ್ಪನ ಅಚ್ಚನ ಹೇಳಿರ್ಬೇಕನ್ಸತ್ತಲ್ಲ. ಆದ್ರೂ ಮನೆಗೆ ಬಂದಿದ್ ಗೆಸ್ಟ್ ಜೊತೆ ಫ್ರೀ ಮೈಂಡ್ ಅಲ್ಲಿ ಮಾತಾಡೋದ್ ತಪ್ಪೇನ್ರಿ? ನಮ್ಮ ಅಪ್ಪನೂ ಇವತ್ ಮನೆಗ್ ಬಂದಿದ್ರು. ಅವ್ರ ಜೊತೆನೂ ಸೆಲ್ಗೆಯಿಂದ ಇದ್ರ? ಒಂದ್ ಹುಡುಗಿ ಜೊತೆ ಮಾತಾಡೋದಕ್ಕೂ ಮಾವನ್ ಜೊತೆ ಮಾತಾಡೋದಕ್ಕೂ ವ್ಯತ್ಯಾಸ ಇರಲ್ವೇನ್ರಿ? ಅಂದ್ರೆ ನಮ್ಮ ಅಪ್ಪಂಗ್ ವಯಸ್ಸಾಗಿದೆ ಮುದ್ಕ ಅಂತ ಅವ್ರ ಜೊತೆ ಸರಿಗ್ ಮಾತಾಡ್ಲಿಲ್ವಾ?